ಟಾಸ್ ಆಗ್ತಾ ಇದೆ. ಟಾಸ್ ವಿನ್ ಬೈ ಥ್ರೋ ಬಾಲ್ ನೋಡಿ, ಥ್ರೋ ಬಾಲ್. ಥ್ರೋ ಬಾಲ್ ನ ನಿರ್ಣಾಯಕರಾಗಿ ಕೃಷುಲ್ ಮತ್ತು ರವಿ ಸರ್. ಆಟದ ಹೆಸರು ನೋಡುತ್ತಾ ಗೊತ್ತಾಗುತ್ತದೆ, ನೋಡುತ್ತಾ ಗೊತ್ತಾಗುತ್ತದೆ. ಗೊತ್ತಾಯ್ತು ಅಂತ ಅನ್ಕೋತೀನಿ. ಪ್ರಥಮವಾಗಿ ಫೈಟರ್ಸ್ ತಮ್ಮ ಖಾತೆಯನ್ನ ಪ್ರಾರಂಭ ಮಾಡಿದೆ. 1 ಅಂಕ. ಈ ಆಟಕ್ಕೆ ಬಲ ಮತ್ತು ತುಂಬಾ ಇಂಪಾರ್ಟೆಂಟ್. ಒಂದು ಅಂಕ. ಎಕ್ಸಾಮ್ ವಾರಿಯರ್ಸ್. ಆಟವನ್ನ ಆಡಿ. ಫೈಟರ್ಸ್ಗೆ 1 ಅಂಕ. ಒಟ್ಟಾರೆಯಾಗಿ 3 ಅಂಕಗಳನ್ನು ಗಳಿಸಿ ಮುಂಚೂಣಿಯಲ್ಲಿದೆ ಫೈಟರ್ಸ್. ಬಾಲ್ ಅನ್ನು ಹಿಡಿಬೇಕು ಎಕ್ಸಾಮ್ ವಾರಿಯರ್ಸ್. ನಿಮ್ಮ ಗೆಲುವು ನಿಮ್ಮ ತಂಡದಿಂದ ಮಾತ್ರ ಬರಲು ಸಾಧ್ಯ. ಬಲ ತುಂಬಾ ಜಾಸ್ತಿ ಆಗಿದೆ. 2-4. ಮತ್ತೆ ಕೂಡ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ ಫೈಟರ್ಸ್ ತಂಡದ ಆಟಗಾರರು. ಆಟದಲ್ಲಿ ತಿದ್ದುಪಡಿ ತುಂಬಾ ಮುಖ್ಯವಾಗಿರುತ್ತದೆ. ಗುಡ್ ಡಿಸಿಷನ್. ಪಾಯಿಂಟ್ ಗೋಸ್ ಟು ಫೈಟರ್. 5 ಅಂಕಗಳು ಗಳಿಸಿದೆ ಫೈಟರ್ ಸರ್ವಿಸ್. ಎಕ್ಸಾಮ್ ವಾರಿಯರ್ಸ್ಗೆ ಮತ್ತೊಂದು ಅಂಕ ಸಿಕ್ಕಿದೆ. ಒಳ್ಳೆಯ ಗ್ಯಾಪ್ ಹಾಕಿ ಒಗೆದಿದ್ದಾರೆ ಎಕ್ಸಾಮ್ ವಾರಿಯರ್ಸ್ ಆಟಗಾರರು. 5-5. 2 ಕೂಡ ಸಮಬಲದಲ್ಲಿ ಕಾದಾಡ್ತಾ ಇದ್ದಾವೆ. ಆಟಗಾರರು ಮೊದಲು ವೀಕ್ನೆಸ್ ಬಲಹೀನರನ್ನ ಗುರುತಿಸಬೇಕು. ಬಲಹೀನರಿಗೆ ಬಾಲನ್ನ ಎಸೆದಾಗ ಬಾಲನ್ನ ಬಲಹೀನರು ಹಿಡಿಯುವುದಿಲ್ಲ. ಪಾಯಿಂಟ್ಸ್ ಗೋಸ್ ಟು ಫೈಟರ್ಸ್. 6-5. ಆಟಗಾರರು ಕೇವಲ ಆಡುವುದು ಮಾತ್ರ ಅಲ್ಲ, ಬಲಹೀನರನ್ನ ಗುರುತಿಸಿ ಬಾಲ್ ಎಸೆಯಿರಿ. ಬಾಲ್ ನೋಡಿ, ಗ್ಯಾಪ್ ನೋಡಿ ಬಾಲ್ ಹಾಕಿದ್ದಾರೆ ಫೈಟರ್ಸ್ ತಂಡದ ಆಟಗಾರರು. 7-5. ಹದಿನೈದರ 1 ಭಾಗ ಮುಗಿದಿದೆ. 7-5. ಕೇವಲ 2 ಅಂಕಗಳು ಮಾತ್ರ, ಗೆಲುವಿಗೆ 2 ಅಂಕಗಳು ಮಾತ್ರ ಡಿಸ್ಟೆನ್ಸ್ ಇದೆ. ನೀವು ಕೂಡ ಗೆಲ್ಲಬಹುದು, ಅಂಕಗಳನ್ನ ಗಳಿಸಬಹುದು. ಎಕ್ಸಾಮ್ ವಾರಿಯರ್ ಬಲಹೀನರನ್ನ ಗುರುತಿಸಿ
ಎಸ್, ಬಲಹೀನರನ್ನ ಗುರುತಿಸಿ ಎಸೆದಾಗ ಅಂಕಗಳು ನಿಮಗೆ ತಾನೇ ತಾನೇ ಆಗಿ ಬರುತ್ತವೆ. 6-7. ಎಸ್, ಮತ್ತೆ 1 ಅಂಕ. ಎಕ್ಸಾಮ್ ವಾರಿಯರ್ಸ್ 7-7 ಸಮಬಲ. ಎರಡು ತಂಡಗಳು ಕೂಡ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾವೆ. ಪಾಯಿಂಟ್ಸ್ ಗೋಸ್ ಟು ಫೈಟರ್ಸ್. ಎಕ್ಸಾಮ್ ವಾರಿಯರ್ಸ್ 8-7. ಬಾಲ್ ಹೊರ ಹೋಗಿದೆ. ಪಾಯಿಂಟ್ಸ್ ಗೋಸ್ ಟು ಫೈಟರ್ಸ್. Point goes to Exam Warriors. 10-7. 10-7. ಆಟಗಾರರಲ್ಲಿ ಉತ್ಸಾಹ ಕಡಿಮೆ ಆಗುತ್ತದೆ. ಉತ್ಸಾಹ ನಿರಂತರವಾಗಿರಬೇಕು. ಎಸ್, ಉತ್ಸಾಹ ಈಗ ಬಂತು. 8-11. ಕೇವಲ 3 ಮಾತ್ರ. ಗೆಲ್ಲುವ ಚಾನ್ಸ್ ತುಂಬಾ ಇದೆ. ನೋಡಿ, ಆಟ ಎಂದರೆ ಇದೇ ರೀತಿಯಲ್ಲಿರಬೇಕು. 9-11. ಕೇವಲ 2 ಅಂಕಗಳು ಮಾತ್ರ ಅಂತರದಲ್ಲಿ ಇವೆ. ಡಬಲ್ ಟಚ್. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. 12-9. Yes. Points goes to fighters. 10-12. ಕೇವಲ 2 ಅಂಕಗಳು ಮಾತ್ರ. Points goes to exam warriors. 13-10. ಇನ್ನೂ ಗೆಲ್ಲಲು ತುಂಬಾ ಸಮಯವಿದೆ. ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಅಂತ ಹೇಳಿ ಪ್ರೇಕ್ಷಕರ ಅಭಿಪ್ರಾಯದ ಮೇರೆಗೆ ಈ ಮಾತು. ನೋಡಿ, ಪಾಯಿಂಟ್ಸ್ ಗೋಸ್ ಟು ಫೈಟರ್ಸ್. 11-13. ಕೇವಲ 2 ಅಂಕಗಳು. ಪಾಯಿಂಟ್ಸ್ ಹೋಗಿದೆ ಎಕ್ಸಾಮ್ ವಾರಿಯರ್ಸ್. 14-11. ಕೊನೆಯ ಅಂಕ ಇದಾಗಿರುತ್ತದೆ. ಆಟಗಾರರನ್ನ ಗೌರವಿಸಿ. ಹೌದು, ತಂಡದ ಹೆಸರೇನು? Toss win by Exam Warriors. Toss win by Exam Warriors. Choice service. ಪ್ರಥಮ ಎಸೆತ ಎಕ್ಸಾಮ್ ವಾರಿಯರ್ಸ್ ತಂಡದಿಂದ. ಆಟವನ್ನ 15 ಅಂಕಗಳ ಆಟವಾಗಿರುತ್ತದೆ. ಪ್ರಥಮವಾಗಿ ಖಾತೆಯನ್ನ ತೆಗೆದಿದೆ ಎಕ್ಸಾಮ್ ವಾರಿಯರ್ಸ್. 1 ಅಂಕ. ಆಟದಲ್ಲಿ ಎಲ್ಲರೂ ಭಾಗವಹಿಸಿ. ಗೆದ್ದರು ನಿನ್ನದೇ ಭಜನೆ
ಥ್ರೋ ಬಾಲ್ದ ಭಜನೆ. ಎಕ್ಸಾಮ್ ವಾರಿಯರ್ಸ್ ನಿರಂತರವಾಗಿ ಅಂಕವನ್ನು ಗಳಿಸ್ತಾ ಇದೆ, 2 ಅಂಕಗಳು. ಅಂಕ ಹೋಗಿದೆ ರಾಣಿ ಲಕ್ಷ್ಮೀ ಬಾಯಿ ಅವರಿಗೆ, 1 ಅಂಕವನ್ನು ಗಳಿಸಿದೆ. ಆಟಗಾರರ ಕಾಲು ಜಾರುತ್ತಾ ಇದೆ. ಮಳೆ ಬಂದ ಕಾರಣ ಮಳೆ ಬರುವ ಸಂದರ್ಭ ಆಗಿದೆ, ಮಳೆ ಬರುವ ಹಾಗಿದೆ. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. ಬಾಲನ್ನ ಜಾಗವನ್ನ ನೋಡಿ ಎಸೆಯಬೇಕು. ಉತ್ತಮವಾದ ಹಾಡು. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. ಅಂಕವನ್ನು ಗಳಿಸಿದೆ 4. ಹಾಡಿನೊಂದಿಗೆ ಆಟವನ್ನು ಆಡುತ್ತಿರುವ 2 ತಂಡಗಳು. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. ನಿರಂತರ ಅಂಕಗಳನ್ನ ಗಳಿಸ್ತಾ ಇದೆ. ಇದು ಒಂಥರ ನಿರಂತರ ಜ್ಯೋತಿಯ ಸ್ಕೀಮ್. ಆಟವನ್ನ ಸಂತೋಷದಿಂದ ನಗುಮುಖದಿಂದ ಆಡಬೇಕು. ಬಾಲ್ ಹೊರಗೆ ಹೋಗಿದೆ. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. 6-1. ನೀವು ಪ್ರಥಮ ಮೆಟ್ಟಿಲಿನಲ್ಲಿದ್ದೀರಿ. ಅವರನ್ನ ಮುಟ್ಟಲು 6 ಮೆಟ್ಟಗಳ ಅಂತರವಿದೆ. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. ಮೈದಾನವನ್ನ ಬದಲಾವಣೆ ಮಾಡಿಕೊಳ್ಳುವ ಸಮಯ ಈಗ ಬಂದಿದೆ. ಯಾಕಂದರೆ ಇದು 15ರ 1 ಆಟ. ಆಟ ಇನ್ನೂ ಅರ್ಧ ಭಾಗವಿದೆ, ಗೆಲ್ಲಲು ತುಂಬಾ ಸಮಯವಿದೆ. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. 8 ಅಂಕಗಳನ್ನು ಗಳಿಸಿ ಮುಂಚೂಣಿಯಲ್ಲಿದೆ. ಪಾಯಿಂಟ್ಸ್ ಗೋಸ್ ಟು 9. ನೆಟ್ ಸ್ವಲ್ಪ ಮೇಲಿದೆ, ಯಾಕಂದ್ರೆ ಥ್ರೋ ಬಾಲ್ ಇದ್ದು ನೆಟ್ ಕೆಳಗಡೆ ಇರುತ್ತೆ. ಅದೇ ಪ್ರಾಕ್ಟೀಸ್ ನಲ್ಲಿ ಆಟಕ್ಕೆ ಇನ್ನೂ ಏನೋ ಬೇಕು. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. 11-1. 1-11. 1-1. ಆಟಗಾರರು ಬಾಲಿನೊಂದಿಗೆ ತೂರಿಕೊಳ್ಳುತ್ತಿದ್ದಾರೆ. ಪಾಯಿಂಟ್ಸ್ ಗೋಸ್ ಟು 12. ಎಕ್ಸಾಮ್ ವಾರಿಯರ್ಸ್. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. ಒಟ್ಟಾರೆಯಾಗಿ 13 ಅಂಕಗಳನ್ನು ಗಳಿಸಿ ಮುಂಚೂಣಿಯಲ್ಲಿದ್ದಾರೆ, ಅಂದರೆ ಪ್ರಥಮ ಹಂತದಲ್ಲಿದ್ದಾರೆ. ಪಾಯಿಂಟ್ಸ್ ಗೋಸ್ ಟು ಎಕ್ಸಾಮ್ ವಾರಿಯರ್ಸ್. ಈ ದಿನ ಅವರಿಗಾಗಿ ಕಾದಿದೆ ಗೆಲುವಿನ ಓಟ. ಗೇಮ್ ಪಾಯಿಂಟ್. ವಿನ್ ಬೈ. ಆಟಗಾರರು ತುಂಬಾ ಉತ್ತಮ ರೀತಿಯಲ್ಲಿ ಆಡಿದ್ದಾರೆ. 2 ತಂಡಗಳು ಕೂಡ ಉತ್ತಮ ರೀತಿಯಲ್ಲಿ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF,
ಐಟಿಬಿಪಿ, ಎಸ್ಎಸ್ಬಿ, ಅಸ್ಸಾಂ ರೈಫಲ್ಸ್ ಮತ್ತು ಎಂಟಿಎಸ್ ಹಾಗೂ ಹವಾಲ್ದಾರ್ ಮತ್ತು ಎಒಸಿ, ಅಗ್ನಿವೀರ ಆರ್ಮಿ. ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್. ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.